ಈ ಕಥೆ ಹಳ್ಳಿಯ ಒಬ್ಬ ಬಡ ಮನುಷ್ಯನ ಕಥೆ. ಕೊಟ್ಟ ಕೈ ಯಾವತ್ತೂ ಖಾಲಿಯಾಗೋದಿಲ್ಲ ಅನ್ನೋದನ್ನ ತೋರಿಸೋ ಕಥೆ. ಹಳ್ಳಿಯ ಅಂಚಿನಲ್ಲಿ ಮಣ್ಣಿನ ಗೋಡೆ, ಹಳೆಯ ಟೈಲ್ ಛಾವಣಿಯ ಒಂದು ಚಿಕ್ಕ ಮನೆ. ಅಲ್ಲೇ ವಾಸವಿದ್ದವರು ಚಂದ್ರಪ್ಪ ಮತ್ತು ಅವನ ಹೆಂಡತಿ ಲಕ್ಷ್ಮಿ. ಲಕ್ಷ್ಮಿ, ನಮ್ಮ ಜೀವನ ಕಷ್ಟ ಇದ್ರೂ ನಮ್ಮ ಮನಸ್ಸು ಕಠಿಣ ಆಗಬಾರ್ದು. ಚಂದ್ರಪ್ಪ ದಿನಗೂಲಿ ಕೆಲಸಗಾರ. ಒಂದು ದಿನ ಕೆಲಸ ಸಿಕ್ಕರೆ ಊಟ, ಇನ್ನೊಂದು ದಿನ ಹಸಿವು. ನಾವು ಹಸಿದಿದ್ದರೂ ಪರವಾಗಿಲ್ಲ, ಆದರೆ ಮನಸ್ಸು ಹಸಿವಾಗಬಾರದು. ಒಂದು ವಾರ ಮಳೆಯೇ ಮಳೆ. ಹಳ್ಳಿಯಲ್ಲೆಲ್ಲ ಕೆಲಸ ನಿಂತೋಯ್ತು. ಸಂಜೆಗೆ ಚಂದ್ರಪ್ಪ ಖಾಲಿ ಕೈಯಲ್ಲಿ ಮನೆಗೆ ಬಂದ. ಇನ್ನೂ 2 ಹಿಡಿ ಅಕ್ಕಿ ಇದೆ, ಇವತ್ತು ಹೇಗಾದ್ರೂ ಸರಿ ಹೋಯ್ತು, ನಾಳೆ ಏನು? ಅಡುಗೆ ಮನೆಯಲ್ಲಿದ್ದದ್ದು ಸ್ವಲ್ಪ ಅಕ್ಕಿ, ಸ್ವಲ್ಪ ಬೇಳೆ. ಮನೆಯೊಳಗೆ ಮೌನ. ಅಷ್ಟರಲ್ಲಿ ಮನೆಯ ಬಾಗಿಲನ್ನು ನಿಧಾನವಾಗಿ ತಟ್ಟಿದರು. ಅಮ್ಮ, 2 ದಿನದಿಂದ ಹೊಟ್ಟೆಗೆ ಏನೂ ಇಲ್ಲ, ಒಂದು ತುತ್ತು ಕೊಡಿ. ಲಕ್ಷ್ಮಿ ಮಾತಾಡಲಾರದೆ ಚಂದ್ರಪ್ಪನ ಕಡೆ ನೋಡಿದಳು. ಲಕ್ಷ್ಮಿ, ನಾವು ತಿನ್ನದೇ ಇದ್ರೂ ಪರವಾಗಿಲ್ಲ. ಹಸಿದವನನ್ನ ಹೊರಗೆ ಕಳಿಸೋದು ನಮ್ಮ ಧರ್ಮ ಅಲ್ಲ. ನೀವು ಹೇಳುತ್ತಿರುವುದು ಸರಿ ಇದೆ, ನಾನು ಅಡಿಗೆ ಮಾಡ್ತೀನಿ. ಲಕ್ಷ್ಮಿ ಅಕ್ಕಿ ತೊಳಿತಿದ್ದಳು. ಕಣ್ಣಲ್ಲಿ ನೀರು, ಆದರೆ ಕೈ ನಿಲ್ಲಿಲ್ಲ. ದೇವರೇ, ನಾವು ಕೊಟ್ಟದ್ದು ಕಡಿಮೆ ಇದ್ದರೂ ಮನಸ್ಸು ದೊಡ್ಡದಿರಲಿ. ಅಡುಗೆ ಆಯಿತು. ವೃದ್ಧ ಅಪರಿಚಿತ ನೆಲದ ಮೇಲೆ ಕುಳಿತು ಊಟ ಮಾಡ್ತಿದ್ದ. ಅಮ್ಮ, ಇಷ್ಟು ಪ್ರೀತಿ ನನಗೆ ನನ್ನ ಮಕ್ಕಳು ಕೂಡ ಕೊಡಲಿಲ್ಲ. ನಾವೇನೂ ದೊಡ್ಡದು ಮಾಡಿಲ್ಲ, ಮಾನವೀಯತೆಯಿಂದ ಮಾಡಿದ್ದೇವೆ ಅಷ್ಟೇ. ನಿಮ್ಮ ಮನೆ ಯಾವತ್ತೂ ಖಾಲಿ ಆಗೋದಿಲ್ಲ. ಆ ರಾತ್ರಿ ಚಂದ್ರಪ್ಪ ಮತ್ತು ಲಕ್ಷ್ಮಿ ನೀರು ಕುಡಿದು ಮಲಗಿದ್ರು. ಹೊಟ್ಟೆ ಖಾಲಿ, ಮನಸ್ಸು ತುಂಬಿತ್ತು. ಮರುದಿನ ಬೆಳಗ್ಗೆ ಹಳ್ಳಿಗೆ ಸರ್ಕಾರಿ ಜೀಪ್ ಬಂತು. ಈ ಹಳ್ಳಿಯಲ್ಲಿ ಒಳ್ಳೆಯ ಮನಸ್ಸಿನವರು ಯಾರು? ಚಂದ್ರಪ್ಪ. ಅಧಿಕಾರಿ ಚಂದ್ರಪ್ಪನ ಮನೆಗೆ ಬಂದ್ರು. ಎಲ್ಲಾ ವಿಷಯ ಕೇಳಿದ್ರು. ನೀವು ಕೊಟ್ಟದ್ದು ಊಟ ಅಲ್ಲ, ಮಾನವೀಯತೆ. ಚಂದ್ರಪ್ಪನ ಕೈಗೆ ಕೆಲಸದ ಕಾರ್ಡ್, ಅಕ್ಕಿ ಚೀಲ, ಮನೆ ಕಟ್ಟಲು ಸಹಾಯ. ನಾವು ಕೊಟ್ಟಿದ್ದು ಒಂದು ತುತ್ತು, ದೇವರು ಕೊಟ್ಟಿದ್ದು ಜೀವನ. ನಾವು ದೇವರಿಗೆ ಕೇಳಲಿಲ್ಲ, ಮಾನವೀಯತೆ ಕೊಟ್ಟೆವು. ಈ ಕಥೆ ನಮಗೆ ಹೇಳೋ ಪಾಠ ಒಂದೇ: ಬಡತನ ಇದ್ರೂ ಮಾನವೀಯತೆ ಕಳೆದುಕೊಳ್ಬೇಡಿ. ಕೊಡುವ ಕೈ ಯಾವತ್ತೂ ಖಾಲಿಯಾಗೋದಿಲ್ಲ.